ಫ್ರೆಂಡ್ಸ್, ಇವತ್ತು ನಾನು ಸಬ್ಬಕ್ಕಿ ಸಂಡಿಗೆ ಮಾಡತ್ತೀನಿ ರೀ. ಅರ್ಧ ಕೆ ಜಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ರಾತ್ರಿನೇ ನೆನೆಯೋಕೆ ಹಾಕ್ತೀನಿ ರೀ ನಾನು. ಅರ್ಧ ಕೆ ಜಿ ಸಬ್ಬಕ್ಕಿ, ಉಪ್ಪು, ಅಜ್ಜಿನ ಹಾಕ್ತೀನಿ ರೀ ನಾನು. ನೀರು ಹಾಕಿ ನೆನೆಯೋಕೆ ಇಡ್ತೀನಿ ರೀ ರಾತ್ರಿ. ನಾನು ಬೆಳಗ್ಗೆ ಮಳಸ್ಬೇಕು ರೀ ಅದು ಸಂಡಿಗೆ ಗಿಡಕ್ಕೆ. ಬೆಳಗ್ಗೆನಾದರೂ ಹಾಕ್ಕೋಬೋದು ರೀ. ನಾನು ಆದ್ರೆ ರಾತ್ರಿನ ಹಾಕ್ಬಿಡ್ತೀನಿ ರೀ. ಚಲೋ ತಂಗ ನೆನಿತಾವೆ ಅಂದ್ರೆ ಬೆಳಗ್ಗೆ ಜಲ್ದಿ ಹಾಕೋಕ್ಕಾಗತ್ತಂತಂದು ರಾತ್ರಿನ ಹಾಕೋದು ಚಲೋ ಅನ್ನಿಸಲ್ಲ. ಚಲೋ ತಂಗ ನೆನಿತಾವಂತಂದು ಅರ್ಧ ಕೆ ಜಿ ತೊಗೊಂಡಿನಿ ರೀ ನಾನು. ಆಯ್ತು ನೆಂದ ನೋಡಿರಿ. ಈ ಥರ ಬಿಸಿ ನೀರು ಕಾಸಕ್ಕಿಟ್ಟು ಮಾಡಿಸ್ಬೇಕಲ್ಲ. ಈ ಥರ ಬೇಯಿಸಿ ನೆಂದಾವ ನೋಡ್ರಿ ಇವು. ಈ ಸಲ ನಾನು ಅಜ್ವಾನ ಹಾಕಾಕತ್ತೀನಿ ರೀ. ಜೀರಿಗೆ ಹಾಕಿದ್ರೆ ಕಪ್ಪು ಹಾಕ್ತಾವ್ರಿ, ಅಜ್ವಾನ ಹಾಕಿದ್ರೆ ಅಷ್ಟು ಕಪ್ಪು ಆಗಲ್ಲ. ಅದು ಆಲೂಗಡ್ಡಿದು ಸಬ್ಬಕ್ಕಿ ಮಾಡಿದ್ನೇನು ರೀ, ಅದಕ್ಕೆ ಜೀರಿಗೆ ಹಾಕಿದ್ದೆ. ಅದಕ್ಕೆ 4 ಚರ್ಗಿ ಹಾಕಾಕತ್ತೀನಿ ರೀ ನಾನು ನೀರು. ಅರ್ಧ ಕೆ ಜಿ ಸಬ್ಬಕ್ಕಿಗೆ ನಾನು 4 ಚರ್ಗಿ ನೀರು ಹಾಕಾಕತ್ತೀನಿ. ಅದು 2 ಲೀಟ್ರ್ ಆಗ್ತಾವ್ರಿ. ಅದು ಸಣ್ಣ ಚರ್ಗಿಲೆ. ಅಜ್ವಾನ ತೊಗೊಂಡಿನಿ ರೀ ನಾನು 1-2 ಚಮಚೆ. ಸೈಂದ್ರಿ ಲವಣ ಉಪ್ಪು ಬರ್ತೈತಲ್ಲ ರೀ, ಅದು ಹಾಕ್ತೀನಿ ನಾನು ಉಪವಾಸಕ್ಕೆ. ಅದನ್ನು ಯೂಸ್ ಮಾಡ್ತೀವಿ ನಾವು. ನೀವು ಬೇಕಿದ್ರೆ ಮಾಮೂಲಿ ಉಪ್ಪನ್ನು ಹಾಕ್ಬೋದು ರೀ. ಅಡುಗೆ ಹಾಕ್ತಿರಲ್ಲ ಉಪ್ಪು ಆದರೂ ಹಾಕ್ಕೋಬೋದು. ಉಪವಾಸಕ್ಕೆಲ್ಲ ತಿಂತೀವಿ ಅಂತ ನಾನು ಸೈಂದ್ರಿ ಲವಣ ಉಪ್ಪು ಹಾಕಾಕತ್ತೀನಿ. ನೀರು ಹೆಸರು ಬಂದ್ವಂದ್ರೆ ಅವು ಹಾಕೋದ್ರಿ. ಅದು ಸಬ್ಬಕ್ಕಿ ನೆಂದಾವಲ್ಲ ಸಾಬುದಾನಿ, ಅದು ಹಾಕಿ ಮಾಡಿಸ್ಬೇಕು. ಅದು ಪ್ಲೇನ್ ಮಾಡತ್ತೀನಿ ರೀ ನಾನು. ಆಲೂಗಡ್ಡೆನ ಹಾಕಿಲ್ಲ ಇದಕ್ಕೆ, ಸಬ್ಬಕ್ಕಿದು ಅಷ್ಟೇ ಮಾಡಿ ತೋರ್ಸಾತೀನಿ ನಿಮಗೆ. ನೀರು ಹೆಸರು ಬಂದವ್ರಿ. ಈಗ ಅದಕ್ಕೆ ಸಾಬುದಾನಿ ಹಾಕ್ತೀನಿ ರೀ. ಕುದಿಯತ್ತದ ನೀರು. ಏನು ಗಟ್ಟಿ ಏನು ಆಗೋದಿಲ್ಲ ರೀ. ಹಾಕಿ ಆಮೇಲೆ ತಿರುಗೋದ್ರಿ ಬೇಚಂಗೆ ಚಮಚ ಹಾಕಿ. ಚಮಚಲ್ಲೇ ತಿರುವಿ ಬಿಟ್ರೆ ಆಯ್ತು ರೀ ಸಬ್ಬಕ್ಕಿ ರೆಡಿ. ಸ್ವಲ್ಪ ಗಂಜಿಗತೆ ಗಟ್ಟಿ ಆಗೋವರೆಗೆ ಮಳಸ್ಬೇಕು ರೀ ಬೇಷಂಗೆ. ಒಂದು 20 ನಿಮಿಷದಾಗ ಕುದೀತೈತೆ ರೀ ಬೇಷ್. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಹೇಗಾಗತ್ತಂದು ಕಮೆಂಟ್ ಹಾಕಿ ನನಗೆ. ಹಂಗೇನು ನಿಮ್ಗೆ ಗಟ್ಟಿ ಅನ್ನಿಸ್ತಾ ಅಂದ್ರೆ ಸ್ವಲ್ಪ ಬಿಸಿ ನೀರು ಹಾಕ್ಕೋಬೋದು. ಮತ್ತು ಸೈಡಿಗೆ ಬಿಸಿನೀರು ಇಟ್ಕೊಂಡು ಬಿಸಿನೀರು ಹಾಕಿ ಮತ್ತೊಂದು ಸ್ವಲ್ಪ ಮ್ಯಾಲ ಕೆಳಗೆ ಮಾಡಿ ಮಾಡ್ಬೋದು. ಗಟ್ಟಿ ಆಗ್ಬೇಕಾದ್ರೆ ಇನ್ನು ಕಲರ್ ಬೇಕಿದ್ರೆ ಹಾಕ್ಕೋಬೋದು ರೀ. ನಾನು ಹಾಕಲ್ಲ ರೀ ಕಲರು. ಗಟ್ಟಿ ಆಗತೈತೆ ನೋಡಿರಿ. ಈ ಥರ ಗಟ್ಟಿ ಆಗಬೇಕು. ಸ್ವಲ್ಪ ಅಜ್ವಾನ ಜಾಸ್ತಿನೇ ಹಾಕೀನಿ ರೀ ನಾನು, ಚಲೋ ಆಗ್ತಾವಂತಂದು. ತಿರ್ಕೊಂತಿರ್ಬೇಕ್ರಿ. ಅದಕ್ಕೆ ಗಟ್ಟಿ ಬರುತ್ತೆ ರೀ. ಅದು ಚಮಚಲ್ಲಿ ತಿರುಗಿರ್ತೀವಲ್ಲ ಅವಾಗ ಬಿಗಿ ಬರುತ್ತೆ ರೀ ಅದು ಚಮಚೆ. ಈ ಥರ ಆಗಿದೆ ನೋಡಿರಿ. ಆದರೆ ಈ ಥರ ಆದರೆ ಸಾಕು. ಒಂದು 10 ನಿಮಿಷ ಆರಾಕ್ಬಿಟ್ಟು ಹಾಳಿ ಮ್ಯಾಗ ಹಾಕಿದ್ರೆ ಆಯ್ತು ರೀ. ಬರೀ ಅರ್ಧ ಕೆ ಜಿ ರೀ ಅದು ಸಾಬುದಾನಿ.
ಈ ಥರ ಹಾಕಾಕತ್ತೀನಿ ನೋಡ್ರಿ. ನಾನು ದಾಳಿ ಮೇಲೆ ಹಾಕಾಕತ್ತೀನಿ. ಅದೇ ಈ ಥರ ನಮ್ಮ ಆರಾಧ್ಯ ನನ್ನನ್ನು ಬದಾರ್ರಿ. ಅವರು ಸ್ಕೂಲಿಗೆ ಹೋಗಿ ಬಂದರು. ಬೆಳಗ್ಗೆನೇ ನಾನು ಹಾಕ್ತೀನಿ ಅಂತ ನನ್ನೇ ಹಾಕಾಕತ್ತ ನೋಡ್ರಿ. ನಾನು ಸ್ವಲ್ಪ ಸಣ್ಣ ಹಾಕ್ಕೊಂಡು ಹಾಕ್ತೇನೆ ರೀ ಶಂಡಿಗೆ. ನೀವು ಬೇಕಾದ್ರೆ ದೊಡ್ಡ ಹಾಕ್ಕೋಬೋದು. ಜಗ್ಗಿ ಬಿಸಿಲೈತ್ರಿ ನಮ್ಮ ಕಡೆ. ಈ ಥರ ಮೀಡಿಯಮ್ ಇರ್ರಿ, ಭಾಳ ಗಟ್ಟಿನೂ ಬೇಡ್ರಿ, ಭಾಳಕ್ಕೂ ಬೇಡ, ಇಷ್ಟಿದ್ರೆ ಸಾಕು. ಈ ಥರ ಒಣಗ್ಯಾವ ನೋಡ್ರಿ. ಅರ್ಧ kg ಇವ್ರಿ ಇವು. ಬರೀ ಕರೆದು ತೋರಿಸ್ತೀನಿ ನಿಮಗೆ ಹೇಗಾಗತ್ತಂತ ನೋಡಿರಿ. ಚಲೋ ಹೊತ್ತಂಗೆ ಒಣಗಿಸಿ ನೋಡ್ರಿ. 3-4 ದಿನ ಬೇಯಿಸಿ ಒಣಗ್ಯಾವು. ಒಂದೆರಡು ಕರೆದು ತೋರಿಸ್ತೀನಿ ನಿಮಗೆ. ಒಂದು ಸಲ ಟ್ರೈ ಮಾಡಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ.